ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ಅಂದರೆ ರೆಸಿಪಿ ಅಲ್ಲ, ಇವತ್ತು ಸಿಂಪಲ್ ಒಂದು ಜ್ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಸಮ್ಮರಲ್ಲೆಲ್ಲ ಸೊ ಹೊರಗಡೆಯಿಂದ ಬಂದಾಗ ಇದೊಂದು ಜ್ಯೂಸ್ ಮಾಡಿಕೊಡಿರಿ, ಹೆಲ್ತಿಗೂ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಇದನ್ನು ಮಾಡೋಕ್ಕೆ ನಾನು ಏನಂದರೆ ಇಲ್ಲೊಂದು 2.5 ಗ್ಲಾಸ್, ಒಂದು 3 ಮೆಂಬರ್ಸ್ ಕುಡಿಬೋದು. ಈ ಗ್ಲಾಸಲ್ಲಿ 2.5 ಗ್ಲಾಸು ವಾಟರನ್ನು ತೊಗೊಂಡಿದ್ದೀನಿ. ನೋಡಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಸಬ್ಜಾ ಸೀಡ್ಸ್ನ ಒಂದು 5 ನಿಮಿಷ ನೆನೆ ಇಟ್ಟಿದ್ದೆ. 1-2 ಸ್ಪೂನು, ನೋಡಿ ಎಷ್ಟೊಂದು ಜಾಸ್ತಿ ಆಗಿದೆ ನೆನೆದು. ಸೊ ಇದನ್ನು ತುಂಬಾ ಒಳ್ಳೆಯದು ಹೆಲ್ತಿಗೆ ಮತ್ತು ಸ್ಕಿನ್ನಿಗೆ, ಮತ್ತು ಕೂಲಾಗೂ ಇರುತ್ತೆ ಬಾಡಿ. ಓಕೆ, ನೆಕ್ಸ್ಟ್ ಬಂದು ಸಕ್ಕರೆ. ಸೊ ಸಕ್ಕರೆ ಬದಲು ನೀವು ಬೆಲ್ಲನಾದರೂ ಯೂಸ್ ಮಾಡ್ಬೋದು, ಸಕ್ಕರೆ ಬೇಡ ಅನ್ನೋರು. ಮತ್ತು ಒಂದು ಲೆಮನನ್ನು ತೊಗೊಂಡಿದ್ದೀನಿ. ತುಂಬಾ ಸಿಂಪಲ್ಲು, ಬೇಗನೆ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ಬೀಜನ ಆ್ಯಡ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಬೆನಿಫಿಟ್ಸ್ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಾಟರ್ಗೆ ಈ ಸಕ್ಕರೆನ ಹಾಕ್ಬಿಟ್ಟು ಇದನ್ನ ಕರೆಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಸಕ್ಕರೆ ಕರಗಿದೆ. ಸೊ ಈ ನಿಂಬೆಹಣ್ಣನ್ನು ಹೀಗೆ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಸಕ್ಕರೆ ಮತ್ತು ನಿಂಬೆಹಣ್ಣು ಎರಡು ಕರಗಿದೆ. ಸೊ ನಿಮಗೆ ಇದು ಸಬ್ಜಾ ಸೀಡ್ಸ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಕಾಮಕಸ್ತೂರಿ ಬೀಜ ಅಂತಾರೆ ಇದನ್ನು ಕನ್ನಡದಲ್ಲಿ. ಇದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಇದೇನು ಒಂದು 5 ಮಿನಿಟ್ಸು ನೆನೆ ಇಟ್ಬಿಡಿ, ಬೇಗನೆ ನೆನ್ಬಿಡುತ್ತೆ ಈ ಬೀಜ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಅವಾಗವಾಗ ಈ ಥರ ಮಾಡಿ ಕುಡೀರಿ, ಎಸ್ಪೆಷಲಿ ಬಿಸಿಲಿಂದ ಬಂದಾಗ ಇದನ್ನು ಮಾಡಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ರೆಡಿ ಆಯಿತು. ಸೊ ನೀವು ಸಕ್ಕರೆ ಬೇಡ ಅನ್ನೋರು ಬೆಲ್ಲನ ಯೂಸ್ ಮಾಡ್ಬೋದು, ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದರೆ ಏಲಕ್ಕಿ, ಒಂದು ಸ್ವಲ್ಪ ಲವಂಗನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ಇದು ಸಬ್ಜಾ ಸೀಡ್ಸ್ನ ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಲೆಮನ್ ಜ್ಯೂಸಿಗೆ. ಸೊ ಈ ಮೆಥಡಲ್ಲಿ ಒಂದ್ಸಲ ಮಾಡಿ ಕುಡೀರಿ, ದೇಹಕ್ಕೆ ತುಂಬಾ ಒಳ್ಳೆಯದು. ನನ್ನ ಚಾನಲ್ನ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.